ರಣ ಬಿಸಿಲಿಗೆ ಕಂಗೆಟ್ಟಿದ್ದ ಹುಬ್ಬಳ್ಳಿಗೆ ಇವತ್ತು ವರುಣ ತಂಪೆರೆದಿದ್ದಾನೆ. ಹುಬ್ಬಳ್ಳಿಯಲ್ಲಿ ಗುಡುಗು ಸಹಿತವಾಗಿ ಮಳೆರಾಯ ಆರ್ಭಟಿಸಿದ. ಬಿರು ಬೇಸಿಗೆಯಿಂದ ಬಿಸಿಲಿನಿಂದ ತತ್ತರಿಸಿದ್ದ ಹುಬ್ಬಳ್ಳಿ ಮಂದಿಗೆ ಇವತ್ತು ರಿಲೀಫ್ ಕೊಟ್ಟಿದ್ದಾನೆ ವರುಣ. ಇನ್ನು ಭಾರಿ ಮಳೆಯಿಂದಾಗಿ ಕೆಲ ಕಾಲ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಯಿತು. ಅದರಲ್ಲೂ ಈ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ರಸ್ತೆಗಳ ಸಮಸ್ಯೆ ಇದೆ. ಹುಬ್ಬಳ್ಳಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಇದೆ. ಈ ನಡುವೆ ಸಹಜವಾಗಿ ವರುಣಾರ್ಭಟದ ನಡುವೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ರಣ ಬಿಸಿಲು, ಜನ ಮನೆಯಿಂದ ಹೊರಗಡೆ ಬರಬೇಕೋ ಬೇಡವೋ ಅಂತ 100 ಬಾರಿ ಯೋಚನೆ ಮಾಡಬೇಕು. ಅಂತಹ ಒಂದು ಪರಿಸ್ಥಿತಿ, ಅಷ್ಟರ ಮಟ್ಟಿಗೆ ಬಿಸಿಲಿತ್ತು. ಈ ನಡುವೆ ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದಂತಹ ಹುಬ್ಬಳ್ಳಿ ಜನತೆಗೆ ಈಗ ವರುಣ ತಂಪೆರೆದಿದ್ದಾನೆ. ಭಾರಿ ಪ್ರಮಾಣದಲ್ಲಿ ಇವತ್ತು ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಭಾರಿ ಪ್ರಮಾಣದ ಮಳೆಗೆ ಈಗ ಹುಬ್ಬಳ್ಳಿ ಒಂದು ರೀತಿ ತಂಪೆರೆದಂತಾಗಿದೆ. ಹೀಗಾಗಿ ಜನ ಒಂದು ಕ್ಷಣ ನಿಟ್ಟುಸಿರು ಬಿಡುವಂತಾಗಿದೆ. ಕನಿಷ್ಠ ಪಕ್ಷ ಮಳೆಯಾದರೂ ಆಯ್ತಪ್ಪ, ಭೂಮಿ ತಂಪಾಯಿತು, ಇನ್ನೂ ಮನೆಯಿಂದ ಸ್ವಲ್ಪ ಆಚೆ ಬರಬಹುದು, ಸಮಾಧಾನಕರ ವಾತಾವರಣ ಇರುತ್ತೆ ಅಂತ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ನಡುವೆ ಸಹಜವಾಗಿ ಗಾಳಿ ಸಮೇತವಾಗಿ ಭಾರಿ ಮಳೆಯಾಗಿದ್ದಕ್ಕೆ ಅಲ್ಲಲ್ಲಿ ಅಡಚಣೆ ಸಮಸ್ಯೆಗಳು ಕೂಡ ಆಗಿದ್ದಾವೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕೆಲವೊಂದು ಕಡೆ ವಾಹನ ಸಂಚಾರ ದಟ್ಟಣೆ, ಮತ್ತೊಂದು ಕಡೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರೋದಕ್ಕೆ ಅಲ್ಲೂ ಕೂಡ ಸಮಸ್ಯೆಗಳಾಯಿತು. ಆದರೆ ಬಹುತೇಕವಾಗಿ ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ರು ಜನ. ಮಾನಸಿಕ ಸ್ಥಿಮಿತವೇ ಕಳೆದುಕೊಳ್ಳುವ ಹಾಗೆ ಜನ ಮನೆಯಿಂದ ಹೊರಗಡೆ ಬರೋದು ಬೇಡವೋ ಅಂತ ಭಯ ಪಡ್ತಾ ಇರುವಂತಹ ವಾತಾವರಣ ಇತ್ತು. ಇದೀಗ ಮಳೆರಾಯ ತುಸು ಕೊಂಚ ಜನರಿಗೆ ತಂಪೆರೆದಿದ್ದಾನೆ.